ದಿಲೀಪ್ ರಾಜ್ ಈ ಹಲೋಕದ ಯಾತ್ರೆ ಮುಗಿಸಿ ಹೊರಟಿದ್ದಾರೆ. ನಿನ್ನೆವರೆಗೂ ಖುಷಿಯಾಗಿ ಇದ್ದವರು ಇವತ್ತು ಹೆಂಡತಿ ಮಕ್ಕಳನ್ನ ಬಿಟ್ಟು ಚಿರ ನಿದ್ರೆಗೆ ಜಾರಿದ್ದಾರೆ. ಗಂಡನನ್ನ ಕಳ್ಕೊಂಡ ಪತ್ನಿಯ ಆಕ್ರಂದನ ಎಲ್ಲರ ಕಣ್ಣಾಲೆಯನ್ನ ಒದ್ದೆ ಮಾಡಿದೆ. ನನಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು. ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ ಅಂತವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದ್ರೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ದಿಲೀಪ್ ರಾಜ್ ಕನ್ನಡದ ಕಿರುತೆರೆ ಹಾಗೂ ಹಿರಿತೆರೆ ಕಂಡ ಹೆಮ್ಮೆಯ ನಟ, ನಿರ್ದೇಶಕ, ನಿರ್ಮಾಪಕ. ಸವಾಲುಗಳನ್ನು ಮೆಟ್ಟಿ ನಿಂತು ಸುಂದರ ಬದುಕು ಕಟ್ಟಿಕೊಂಡಿದ್ದ ಅಪರೂಪದ ನಟ. ತಾನು ಬೆಳೆಯೋದರ ಜೊತೆಗೆ ತನ್ನವರನ್ನೂ ಬೆಳೆಸಬೇಕು ಅನ್ನೋ ಕನಸು ಕಂಡಿದ್ದ ಪರೋಪಕಾರಿ. ಹೀಗಾಗಿಯೇ 10 ಜನರಿಗೆ ಕೆಲಸ ಕೊಟ್ಟಿದ್ದ ಕನಸುಗಾರ. ಪತ್ನಿ ಪಾಲಿಗೆ ಪ್ರಪಂಚ ಆಗಿದ್ದವರು 2 ಹೆಣ್ಣು ಮಕ್ಕಳ ಪಾಲಿಗೆ ಆಗಸವಾಗಿದ್ರು. ಬಣ್ಣದ ಬದುಕಲ್ಲಿ ದೊಡ್ಡದೊಂದು ಮೈಲಿಗಲ್ಲು ನಿರ್ಮಿಸಿದ್ದ ದಿಲೀಪ್ ರಾಜ್ ಚಿಕ್ಕ ವಯಸ್ಸಲ್ಲೇ ಈ ಹಲೋಕದ ಯಾತ್ರೆ ಮುಗಿಸಿದ್ದಾರೆ. ಕೇವಲ 48 ವರ್ಷ ವಯಸ್ಸಿಗೆ ಬದುಕಿನ ಯಾನ ಮುಗಿಸಿ ಹೊರಟಿದ್ದಾರೆ. ಸಣ್ಣದೊಂದು ಸುಳಿವನ್ನು ಕೊಡದ ಭಗವಂತ ದಿಲೀಪ್ ಅವರ ಪ್ರಾಣ ಪಕ್ಷಿಯನ್ನ ಕಿತ್ಕೊಂಡು ಹೋಗಿದ್ದಾನೆ. ಹೃದಯಾಘಾತದ ರೂಪದಲ್ಲಿ ಬಂದ ಜವರಾಯ ಕನ್ನಡ ಸಿನಿಮಾ ರಂಗವನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದ್ದಾನೆ. ಹೃದಯಾಘಾತದಿಂದ ನಟ ದಿಲೀಪ್ ರಾಜ್ ನಿಧನ. ಇವತ್ತು ಕನ್ನಡ ಸಿನಿಮಾ ರಂಗಕ್ಕೆ ಬರಸಿಡಿಲು ಬಡಿದ ದಿನ. ಸಾವನ್ನೋದು ಎಲ್ರಿಗೂ ಒಂದಲ್ಲ ಒಂದು ದಿನ ಕಟ್ಟಿಟ್ಟ ಬುತ್ತಿ. ಆದರೆ ಆ ಸಾವು ಯಾವಾಗ ಅರಸಿ ಬರುತ್ತೆ ಅನ್ನೋದೇ ಘೋರ. ದಿಲೀಪ್ ರಾಜ್ ಕಷ್ಟದಲ್ಲೇ ಬೆಳೆದು ಬಂದ ವ್ಯಕ್ತಿ. ಬದುಕಲ್ಲಿ 10 ಕನಸು ಕಟ್ಕೊಂಡಿದ್ದ ಛಲಗಾರ. ಅಷ್ಟೇ ಯಾಕೆ, ಹಿರಿತೆರೆ ಹಾಗೂ ಕಿರುತೆರೆ ಎರಡರಲ್ಲೂ ಸ್ಫುರದ್ರೂಪಿ ನಟ ಅನಿಸಿಕೊಂಡಿದ್ದ ಸುರಸುಂದರಾಂಗ. 90ರ ದಶಕದಲ್ಲಿ ಕುಂಕುಮ ಭಾಗ್ಯ, ರಥಸಪ್ತಮಿ, ಜನನಿ, ರಂಗೋಲಿ, ಮಾಂಗಲ್ಯ ಸೇರಿದಂತೆ ಸೂಪರ್ ಡೂಪರ್ ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿ ಸೈ ಅನಿಸಿಕೊಂಡಿದ್ದ ನಟ. ಧಾರಾವಾಹಿ ಮಾತ್ರವಲ್ಲದೆ ಸಿನಿಮಾಗಳಲ್ಲೂ ನಟಿಸಿದ್ದ ದಿಲೀಪ್ ರಾಜ್ಗೆ ಸಿನಿಮಾ ರಂಗ ಕೈ ಹಿಡಿದಿರಲಿಲ್ಲ. 2005ರಲ್ಲಿ ಬಾಯ್ ಫ್ರೆಂಡ್ ಸಿನಿಮಾ ಮೂಲಕ ನಾಯಕನಾಗಿ ಎಂಟ್ರಿ ಕೊಟ್ಟ ದಿಲೀಪ್ ರಾಜ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ಹೇಳ್ಕೊಳ್ಳುವಂತಹ ಗೆಲುವು ಸಿಕ್ಕಿರಲಿಲ್ಲ. ಆದರೆ ದಿಲೀಪ್ ರಾಜ್ರನ್ನ ಗೆಲುವಿನ ಉತ್ತುಂಗದಲ್ಲಿ ನಿಲ್ಲಿಸಿದ್ದು ಕಿರುತೆರೆ. ನಟ ದಿಲೀಪ್ ರಾಜ್ ಬದುಕಲ್ಲಿ ದೊಡ್ಡ ಹೆಗಲಾಗಿದ್ದೇ ಅವರ ಪತ್ನಿ ವಿದ್ಯಾ. ಗಂಡ ಹೆಂಡತಿ ಸೇರ್ಕೊಂಡು ಪ್ರೊಡಕ್ಷನ್ ಹೌಸ್ ಪ್ರಾರಂಭ ಮಾಡಿದ್ರು. ಈ ಮೂಲಕ ಹಲವು ಸೂಪರ್ ಹಿಟ್ ಧಾರಾವಾಹಿಯನ್ನೂ ನಿರ್ಮಿಸಿದ್ರು. ಈ ಮೂಲಕ ಹೊಸ ಕಲಾವಿದರಿಗೆ ದಿಲೀಪ್ ರಾಜ್ ನೆರಳಾಗಿ ನಿಂತಿದ್ರು. ಉತ್ಸಾಹದ ಚಿಲುಮೆಯಾಗಿದ್ದವರು 10 ಜನರಿಗೆ ಆಸರೆಯಾಗಿದ್ರು. ಆದರೆ ಇಂತಹ ವ್ಯಕ್ತಿಯ ಬಾಳಲ್ಲಿ ವಿಧಿ ಚೆಲ್ಲಾಟವಾಡಿದೆ. ಬದುಕಿ ಬಾಳ್ಬೇಕಿದ್ದ ಜೀವವನ್ನೇ ಅರ್ಧ ದಾರಿಯಲ್ಲೇ ಕರೆದುಕೊಂಡು ಹೋಗಿದ್ದಾನೆ. ನಿನ್ನೆ ರಾತ್ರಿಯೇ ಸಿಕ್ಕಿತ್ತು ಮುನ್ಸೂಚನೆ. ಸಾವು ಅನ್ನೋದು ಹೇಳಿ ಕೇಳಿ ಬರಲ್ಲ, ಸಣ್ಣ ಮುನ್ಸೂಚನೆಯನ್ನೂ ಕೊಡಲ್ಲ. ಆದರೆ ದಿಲೀಪ್ ಪಾಲಿಗೆ ನಿನ್ನೆ ಸಣ್ಣದೊಂದು ಸುಳಿವು ಸಿಕ್ಕಿತ್ತು. ಆದರೆ ಅದ್ಯಾಕೆ ನಿರ್ಲಕ್ಷ್ಯ ಮಾಡಿದ್ರೋ ಒಂದೂ ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿಯೇ ದಿಲೀಪ್ ರಾಜ್ಗೆ ಎದೆನೋವು ಕಾಣಿಸಿಕೊಂಡಿತ್ತು. ಆಗ್ಲೇ ಆಸ್ಪತ್ರೆ ಕಡೆ ಮುಖ ಮಾಡಿದ್ರೆ ಇವತ್ತು ಇಂತಹದೊಂದು ಸುದ್ದಿ ಆಗ್ತಿರ್ಲಿಲ್ವೇನೋ. ಆದರೆ ಇಂದು ಬೆಳಗ್ಗೆ ಆಸ್ಪತ್ರೆಗೆ ಹೋಗೋದಕ್ಕೆ ಡಾಕ್ಟರ್ ಬಳಿ ಅಪಾಯಿಂಟ್ಮೆಂಟ್ ಪಡೆದಿದ್ರು. ಇದೇನು ಮಾಮೂಲಿ ಎದೆನೋವು ಅಂದ್ಕೊಂಡಿದ್ರೋ ಏನೋ. ಆದರೆ ಬೆಳಗ್ಗಿನ ಜಾವ ತೀವ್ರ ಎದೆನೋವು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗಿದೆ. ಮನೆಯಲ್ಲೇ ಕುಸಿದು ಬಿದ್ದವರನ್ನ ಕೂಡ್ಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಆದರೆ ಅಷ್ಟೊತ್ತಿಗಾಗ್ಲೇ ಭಗವಂತ ಕೊನೆ ಶರ ಬರದಾಗಿತ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೂ ಮೊದಲೇ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಹೆಂಡತಿ ಮಕ್ಕಳ ಪಾಲಿಗೆ ಇವರೇ ಸರ್ವಸ್ವ. ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಅನ್ನೋದನ್ನ ತೋರಿಸಿಕೊಟ್ಟವರು ಇವರು. ಯಾಕಂದ್ರೆ ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಒಟ್ಟೊಟ್ಟಿಗೆ ಇಟ್ಟವರು ಇವರು. ಗಂಡ ಅಂದ್ರೆ ಪತ್ನಿಗೆ ಪ್ರಾಣ, ಪತ್ನಿ ಅಂದ್ರೆ ಗಂಡನಿಗೆ ಜೀವ. ನೋವು ನಲಿವು ಎರಡರಲ್ಲೂ ಒಟ್ಟೊಟ್ಟಿಗೆ ಬದುಕಿನ ಬಂಡಿ ಸಾಗಿಸ್ತಿದ್ರು. ಅದೆಷ್ಟೋ ಕಾರ್ಯಕ್ರಮಗಳಲ್ಲಿ ಪತ್ನಿಯನ್ನ ಮುಕ್ತ ಕಂಠದಿಂದ ಹಾಡಿ ಹೊಗಳಿದ್ರು. ನನ್ನ ಕಷ್ಟ ಕಾಲದಲ್ಲಿ ಹೆಗಲಾಗಿ ನಿಂತ ಜೀವ ಇದು ಅಂತ ಪತ್ನಿಯ ಗುಣಗಾನ ಮಾಡಿದ್ರು. ಇವರಿಬ್ಬರ ದಾಂಪತ್ಯದ ಫಲವಾಗಿ 2 ಮುದ್ದಾದ ಹೆಣ್ಮಕ್ಕಳಿದ್ದಾರೆ. ಗಂಡ ಹೆಂಡತಿ 2 ಮಕ್ಕಳು, 4 ಇದ್ದ ಮುದ್ದಾದ ಸಂಸಾರ ಇವರದ್ದು. ಈ ಸಂಸಾರದಲ್ಲಿ ಈಗ ಬಿರುಗಾಳಿಯೇ ಎದ್ದಿದೆ.
ವಿವಾಹ ವಾರ್ಷಿಕೋತ್ಸವದ ಹೊತ್ತಲ್ಲೇ ಹೋಯ್ತು ಜೀವ. ಇಂತಹದೊಂದು ಸ್ಥಿತಿಯನ್ನ ಆಗದ ವೈರಿಗೂ ಕೊಡಬೇಡ ಭಗವಂತ. ಯಾಕಂದ್ರೆ ದಿಲೀಪ್ ಹಾಗೂ ವಿದ್ಯಾ ಮದುವೆಯಾಗಿ ಕೆಲ ದಿನಗಳ ಹಿಂದಷ್ಟೇ 25 ವರ್ಷ ತುಂಬಿತ್ತು. ಹೀಗಾಗಿ ಈ ಸಂಭ್ರಮವನ್ನ ಅದ್ಧೂರಿಯಾಗಿ ಆಚರಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಕೆಲವೇ ದಿನಗಳಲ್ಲಿ ಎಲ್ಲರ ಸಮ್ಮುಖದಲ್ಲಿ ವಿವಾಹ ವಾರ್ಷಿಕೋತ್ಸವ ಆಚರಿಸಿಕೊಳ್ಬೇಕು ಅನ್ನುವ ಪ್ಲಾನ್ ಮಾಡಿದ್ರು. ಆದರೆ ಅಷ್ಟೊತ್ತಿಗಾಗಲೇ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಬಂದೊದಗಿದೆ. ಗಂಡನ ಶವ ನೋಡ್ತಿದ್ದಂತೆ ಬಿಕ್ಕಿ ಬಿಕ್ಕಿ ಕಣ್ಣೀರು ಹಾಕಿದ್ದಾರೆ. ಇವರ ಗೋಳಾಟ ನರಳಾಟ ನೋಡಿದವರ ಕಣ್ಣಾಲಿಗಳೆಲ್ಲವೂ ತುಂಬಿ ಹೋಗಿದ್ವು. ಪ್ಲೀಸ್ ದಿಲೀಪ್ ಎದ್ದು ಬಾ, ಇಬ್ರು ಒಟ್ಟಾಗಿ ಸೇರಿ ಸ್ಟೋರಿ ಮಾಡೋಣ ಅಂತ ಪತ್ನಿ ಗೋಳಾಡ್ತಿದ್ರೆ ಕಲ್ಲು ಹೃದಯದವರನ್ನೂ ಕರಗಿಸುವಂತಿತ್ತು. ಮಧ್ಯಾಹ್ನದವರೆಗೂ ದಿಲೀಪ್ ನಿವಾಸದಲ್ಲೇ ಅಂತಿಮ ದರ್ಶನಕ್ಕೆ ಇರಿಸಲಾಗಿತ್ತು. ಈ ವೇಳೆ ಕನ್ನಡ ಸಿನಿಮಾ ರಂಗದ ಬಹುತೇಕ ನಟ ನಟಿಯರು ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಗೋಲ್ಡನ್ ಸ್ಟಾರ್ ಗಣೇಶ್, ಸುನೀಲ್, ವಿಜಯ್ ರಾಘವೇಂದ್ರ, ಅನುಶ್ರೀ, ಮಾಳವಿಕಾ ಅವಿನಾಶ್, ನೆನಪಿರಲಿ ಪ್ರೇಮ್ ಸೇರಿದಂತೆ ಬಹುತೇಕ ನಟ ನಟಿಯರು ಆಗಮಿಸಿ ಕಣ್ಣೀರಿಟ್ಟಿದ್ದಾರೆ. ದಿಲೀಪ್ ಇಷ್ಟು ಬೇಗ ಹೋಗಿದ್ದು ಆಘಾತ ಆಗ್ತಾ ಇದೆ. ಅವನಿಗೆ 4 ಜನ್ಮಕ್ಕಾಗೋಷ್ಟು ಎನರ್ಜಿ ಇತ್ತು ದಿಲೀಪ್ಗೆ. ಪ್ರತಿ ನಿಮಿಷ ಏನಾದರೂ ಮಾಡೋನು, ಪ್ರತಿ ನಿಮಿಷ ಹೊಸ ಹೊಸ ಪ್ರಾಜೆಕ್ಟ್ ಬಗ್ಗೆ ಇದು ಮಾಡೋದು. ಏನೂ ತೊಂದರೆ ಇರಲಿಲ್ಲ ಅವನಿಗೆ, ಚೆನ್ನಾಗಿದ್ದ. ಯಾವ ಹೆಲ್ತ್ ಇಶ್ಯೂನೂ ಇರಲಿಲ್ಲ, ಏನೂ ಇರಲಿಲ್ಲ, ಚೆನ್ನಾಗೇ ಇದ್ದ ಅವನು. ಅದು ಇದು ತಿಂತಾ ಇದ್ದ ಅಂದರೆ ಅದು ಇಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಸೇ ಇಲ್ಲ. ಅಂಥವನ್ನ ದೇವ್ರು ಇಷ್ಟು ಬೇಗ ಕರ್ಕೊಂಡ ಅಂದರೆ. ನಾನು ದಿಲೀಪ್ ನಮ್ಮದೊಂದು ಚಿಕ್ಕ ತಂಡ 2000 ಕಾಲೇಜ್ ಆಗಿದ ತಕ್ಷಣ ಜೊತೆಲಿ ಬಂದವರು. ಇನ್ನು ಚಿಕ್ಕ ವಯಸ್ಸು 48 ಇಯರ್ಸ್, 48 ವರ್ಷಕ್ಕೆ ನಮ್ಮೆಲ್ರಿಗೂ ಶಾಕ್ ಆಗಿದೆ. ನನಗೆ ಬೆಳಗ್ಗೆ ಕೇಳಿದ ತಕ್ಷಣ ಇದು ನಿಜಾನ ಸುಳ್ಳ ಶಾಕ್ ಆಯಿತು ನನಗೆ. ಒಂದು ಒಳ್ಳೆ ಪರ್ಸನ್ನು, ಒಂದು ಒಳ್ಳೆ ಟೆಕ್ನಿಷಿಯನ್ ಮತ್ತು ಒಂದು ಒಳ್ಳೆ ಆರ್ಟಿಸ್ಟು, ಪ್ರೊಡ್ಯೂಸರು ಎಲ್ಲ. ದಿಲೀಪ್ ಅವರು ಸಡನ್ನಾಗಿ ಇಲ್ಲ ಅಂದಾಗ ಆ್ಯಕ್ಚುಲಿ ನಂಬೋಕ್ಕಾಗಿಲ್ಲ, ನಿಜವಲ್ಲೂ ನಂಬೋಕ್ಕಾಗಿಲ್ಲ. ಬೆಳಗ್ಗೆ ಮೆಸೇಜ್ ನೋಡ್ತಾ ಇದ್ದೀನಿ, ಗ್ರೂಪಲ್ಲಿ ಬಂತು, ಏನು ದಿಲೀಪ್ ಅವ್ರು ಇಲ್ವಾ? ನಿಜವಲ್ಲೂ ನನಗೆ ಎಷ್ಟು ಶಾಕ್ ಆಯ್ತು ಅಂದರೆ ನಂಬೋಕ್ಕಾಗ್ತಾಯಿಲ್ಲ. ನಮಗೆ ಅಪ್ಪು ಅವರು ನಮ್ಮನ್ನು ಬಿಟ್ಟು ಹೋದಾಗ ಯಾವ ಥರ ಶಾಕ್ ಆಯಿತು, ಅದೇ ರೀತಿ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡುವ, ನಾವು ಬಯಸ್ಕೋತಿದ್ವಿ, ಅವನು ಹೊಗಳಿಸ್ಕೋತಿದ್ದ ಡೈರೆಕ್ಟರ್ಗಳ ಹತ್ರ. ಬೆಳಿಗ್ಗೆ ನಮ್ಮಮ್ಮ ನನಗೆ ಹೇಳಿದ ತಕ್ಷಣ ನನಗೆ ಒಂಥರ ನಿಂತುಬಿಟ್ಟೆ, ಅಳ್ಳಾಡೋಕ್ಕಾಗಲಿಲ್ಲ. ದಿಲೀಪನ ಸ್ನೇಹ ಒಂದು 25-30 ವರ್ಷದ ಹಳೇದು. ಅವಾಗ ಹೇಗಿದ್ನೋ 10 ಡೇಸ್ ಬ್ಯಾಕ್ ನಾವು ಮಾತಾಡಿದಾಗಲೂ ಹಾಗೇ ಇದ್ದ. ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ದಿಲೀಪ್ ಚಿರನಿದ್ರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಗುನ್ನೂರಿನಲ್ಲಿರೋ ಫಾರ್ಮ್ ಹೌಸ್ ಅಂದ್ರೆ ದಿಲೀಪ್ ರಾಜ್ಗೆ ತುಂಬಾನೇ ಅಚ್ಚುಮೆಚ್ಚು. 10 ವರ್ಷದ ಹಿಂದೆ 1 ಎಕರೆ ಜಮೀನು ಖರೀದಿಸಿ ಅಲ್ಲೇ ತೋಟ ಮಾಡಿದ್ರು. ಜೊತೆಗೆ ಮನೆಯೊಂದನ್ನ ಕಟ್ಟಿಸಿ ಸಮಯ ಸಿಕ್ಕಾಗ್ಲಿಲ್ಲ ಅಲ್ಲೇ ಕಾಲ ಕಳಿತಿದ್ರು. ಹೀಗಾಗಿ ಇವರ ಅಚ್ಚುಮೆಚ್ಚಿನ ಜಾಗದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ನಾವು ಫ್ರೀ ಟೈಮ್ ಯಾವಾಗ ಸಿಗುತ್ತೆ ಅವಾಗೆಲ್ಲ ಬಂದು ಇಲ್ಲಿ ಹೋಗ್ತಾ ಇದ್ರು. ಅವ್ರ ಸ್ಟೈಲಲ್ಲೇ ಯಾರು ಇದ್ದು ತಗೊಂಡಿಲ್ಲ, ಅವ್ರದೇ ಆದ ಐಡಿಯಾದಲ್ಲಿ ಮನೆ ಕಟ್ಟಿಸ್ಕೊಂಡು ಅವರೇ ಇಲ್ಲೇ ಇರಬೇಕು ಅಂತ ಮನೆ ಕಟ್ಟಿಸೋದು. ಎಷ್ಟು ದಿನಕ್ಕೊಂದ್ಸಲ ಬರ್ತಿದ್ರು ಸರ್? ಇಷ್ಟು ದಿನ ಅಂತ ಏನಿಲ್ಲ, ವಾರಕ್ಕಾದ್ರೂ ಬರ್ಬೋದು, 2 ದಿನಕ್ಕೆ ಬರ್ಬೋದಾಯ್ತು. ಅವ್ರಿಗೆ ಫ್ರೀ ಯಾವಾಗ ಸಿಗ್ತದೋ ಅವಾಗೆಲ್ಲ ಇಲ್ಲೇ ಬರ್ತಿದ್ರು, ಫ್ಯಾಮಿಲಿ ಎಲ್ಲ ಬಂದು. ದಿಲೀಪ್ ರಾಜ್ ಅಂತ್ಯಕ್ರಿಯೆ ವೇಳೆ ಪತ್ನಿ ಹಾಗೂ ಹೆಣ್ಮಕ್ಕಳ ಗೋಳಾಟ ನೋಡುತ್ತಿಕ್ಕಾಗ್ತಿರ್ಲಿಲ್ಲ. ಕೊನೆ ಬಾರಿ ಅಪ್ಪನನ್ನ ಮಕ್ಕಳು ಕಣ್ತುಂಬಿಕೊಳ್ತಿದ್ದಂತೆ ನೆರೆದಿದ್ದವರೆಲ್ಲ ಕಣ್ಣೀರು ಸುರಿಸಿದ್ರು. ಅದರಲ್ಲೂ ದಿಲೀಪ್ ಪತ್ನಿಯಂತೂ ಅತ್ತು ಕಣ್ಣೀರೇ ಬತ್ತಿ ಹೋಗಿತ್ತು. 100 ವರ್ಷ ಜೊತೆಯಾಗಿರ್ತೀನಿ ಅಂತ ಆಣೆ ಮಾಡಿದವರು ಅರ್ಧ ದಾರಿಯಲ್ಲೇ ಬಿಟ್ಟು ಹೋಗಿದ್ದಾರೆ. ಈ ದುಃಖವನ್ನ ದಿಲೀಪ್ ಪತ್ನಿಗೆ ಅರಗಿಸಿಕೊಳ್ಳೋದಿಕ್ಕಾಗ್ತಿಲ್ಲ. ನಾನು ನೋಡಿದೀನಿ, ತುಂಬಾ ಪ್ರೊಡಕ್ಷನ್, ತುಂಬಾ ಕಡೆ ಕೆಲಸ ಮಾಡಿದ್ದೀನಿ. ಬಟ್ ಇಲ್ಲಿ ಕೆಲಸ ಮಾಡ್ತಿದ್ದೆ ಬೇರೆ ರೀತಿ. ಅಂದ್ರೆ ನಾವೆಲ್ಲ ಒಂದು ಮನೇಲಿ ಫ್ಯಾಮಿಲಿ ಹೆಂಗಿರುತ್ತೆ ಅದೇ ತರ ಇರ್ತಿದ್ವಿ. ಪ್ರತಿಯೊಂದು ಆಗು ಹೋಗು ಏನೇ ಇರ್ಲಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ಇದ್ವಿ. ದೇವರಾಜ್, ನಿಮ್ ಮಗನ್ ಚೆನ್ನಾಗಿ ಓದಿಸಿ ಅಂತ ಹೇಳ್ತಾ ಇದ್ರು. ತುಂಬಾ ಏನ್ ಬೇಕು ಅಂದ್ರು ಹೆಲ್ಪ್ ಮಾಡ್ತಾ ಇದ್ರು. ಬಟ್ ಕೆಲಸ ಅದೇ ತರ ಮಾಡ್ತಾ ಇದ್ರು. ಕೆಲಸ ಪ್ಯಾಷನ್ ಅಂದ್ರೆ ದಿಲೀಪ್ ಸರ್. ಸೂರ್ಯಾಸ್ತ ಆಗುವ ಹೊತ್ತಲ್ಲಿ ದಿಲೀಪ್ ರಾಜ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿದ್ದು ನಿನ್ನೆವರೆಗೂ ಖುಷಿಯಾಗಿದ್ದವರು ಈಗ ನೆನಪು ಮಾತ್ರ. ಚಿರಂಜೀವಿ ಸರ್ಜಾ, ಪುನೀತ್ ರಾಜ್ಕುಮಾರ್ ಅಗಲಿಕೆಯನ್ನೇ ಇನ್ನೂ ಅರಗಿಸಿಕೊಳ್ಳೋದಿಕ್ಕಾಗ್ತಿಲ್ಲ.
ಇಂತಹ ಹೊತ್ತಲ್ಲೇ ಮತ್ತೊಬ್ಬ ನಟ ಅತಿ ಚಿಕ್ಕ ವಯಸ್ಸಲ್ಲೇ ಎಲ್ಲರನ್ನ ಬಿಟ್ಟು ಹೊರಟಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.